ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಆರೋಗ್ಯಕರವಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. 3 ಸಾಮಗ್ರಿನ ಬಳಸಿ 1 ಕಪ್ ಆಗುವಷ್ಟು ಹೆಸರು ಕಾಳು, 1 ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊತಿದ್ದೀನಿ. ಅಕ್ಕಿಯಲ್ಲಿ ಯಾವ್ದು ಬೇಕದು ಹಾಕೋಬೋದು. 1/4 ಕಪ್ ಆಗುವಷ್ಟು ಶೇಂಗಾ, 1 ಚಮಚ ಉದ್ದಿನ ಕಾಳು ಹಾಕ್ಕೊಂಡು ನೀಟಾಗಿ ಇದನ್ನು ತೊಳ್ಕೊಂಡು ತೊಗೋಬೇಕು. ತೊಳೆದಾದ್ಮೇಲೆ ಇದಕ್ಕೆ ಮತ್ತೆ ನೆನೆಯೋದಕ್ಕೆ ನೀರನ್ನ ಹಾಕಿ ಒಂದು 5-6 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಒಂದು 6 ಗಂಟೆ ಆಗಿದೆ. ಇವಾಗ 6 ಗಂಟೆ ಆದಮೇಲೆ ಇದನ್ನು ರುಬ್ಬೋಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಹಸಿ ಶುಂಠಿ ಹಾಗೂ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕೋಬೋದು. ಏನಿಲ್ಲ, ಇವಾಗ ನೀಟಾಗಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರುಬ್ಕೊಂಡು ತೊಗೋಬೇಕು. ನಂತರ ಇದಕ್ಕೆ ಬೇಯಿಸಿದಂತಹ ಪಾಲಕ್ ಸೊಪ್ಪು ಹಾಕ್ತಿದ್ದೀನಿ. ಹೆಲ್ದಿ ಕೂಡ ಆಗುತ್ತೆ ಹಾಗೂ ಕಲರ್ ಕೂಡ ಇದಕ್ಕೆ ಸರಿಯಾಗಿ ಬರುತ್ತೆ ಅಂತೇಳಿ ಎಲ್ಲನೂ ಇದೇ ರೀತಿ ನೀಟಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ಎಲ್ಲ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ದೋಸೆ ಹಿಟ್ಟಿರುತ್ತೆ ಅಲ್ವಾ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ನೀವಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ. ಇಲ್ಲಿ ಈನೋ ಸೋಡಾ ಏನೂ ಹಾಕೋದು ಬೇಕಾಗಲ್ಲ, ಇದಕ್ಕೆ ಹಾಗೆಯೇ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿನಿ. ಇಲ್ಲಿ ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮ, ಕ್ಯಾರೆಟ ಹಾಗೂ ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಚಾಪ್ ಮಾಡ್ಕೊಂಡು ತೊಗೋಬೇಕು. ಈ ಚಾಪರ್ ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ನಾನು ಸುಮಾರು 1 ವರ್ಷದಿಂದ ಈ ಚಾಪರ್ ಬಳಸ್ತಿದ್ದೀನಿ. ತುಂಬಾ ಸುಲಭವಾಗಿ ಚಾಪ್ ಮಾಡ್ಕೋಬೋದು. 10 ಸೆಕೆಂಡ್ ಟೈಮ್ನಲ್ಲಿ ಎಲ್ಲ ತರಕಾರಿ ಚಾಪ್ ಮಾಡ್ಕೋಬೋದು. 3 ತರಕಾರಿ ಚಾಪ್ ಆದಮೇಲೆ ನಾನಿಲ್ಲಿ ಪನ್ನೀರ್ ತುರಿದು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ. ಇಲ್ಲಿ ಕೂಡ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿನಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ದೋಸೆ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಇದನ್ನು ನೀರು ಹೊಡೆದು ಈ ರೀತಿ ಕಾಟನ್ ಬಟ್ಟೆಲಿಂದ ಒರೆಸಿ ತೊಗೋಬೇಕು. ನಂತರ ಇದಕ್ಕೆ 1 ಹನಿ ಎಣ್ಣೆನ ಹಚ್ಚಿದ್ದೀನಿ. ಈ ರೀತಿ ನೀಟಾಗಿ ನಾರ್ಮಲ್ ದೋಸೆ ಯಾವ ರೀತಿ ಹಾಕೊತೇವಲ್ಲ ಅದೇ ರೀತಿ ಹಾಕೊಂಡು ತೊಗೋಬೇಕು. ಮೇಲೆ ಡ್ರೈ ಆದಮೇಲೆ 1 ಹನಿ ಎಣ್ಣೆನ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇವಾಗ ನಾವು ಚಾಪ್ ಮಾಡಿದಂತಹ ಎಲ್ಲ ತರಕಾರಿನ ಹಾಕ್ತಿದ್ದೀನಿ. ಇಲ್ಲಿ ತರಕಾರಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಹಾಗೆ ನಾರ್ಮಲ್ ದೋಸೆ ಹಿಟ್ಟು ಒಂದು ಸ್ವಲ್ಪ ತಿಳಿಯಾಗಿರುತ್ತೆ, ಈ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ. ಇವಾಗ ನೋಡಿ, ಹೆಲ್ದಿಯಾಗಿರುವಂತಹ ಹೈ ಪ್ರೋಟೀನ್ ರಿಚ್ ದೋಸೆ ರೆಸಿಪಿ ರೆಡಿಯಾಗಿದೆ. ತರಕಾರಿ ಇಷ್ಟ ಇಲ್ಲ ಅಂದರೆ ಈ ರೀತಿ ಪ್ಲೇನ್ ಕೂಡ ಮಾಡ್ಕೋಬೋದು. ಸೂಪರ್ ಹೈ ಪ್ರೋಟೀನ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕಾಯಿ ಚಟ್ನಿ ಜೊತೆಗೆ ಅತ್ಯದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.